ದಿನೇಶ್ ಗುಂಡೂರಾವ್ ಅವರ 30 ಕೋಟಿ ರೂಪಾಯಿ ಆರೋಪ ವಿಚಾರವಾಗಿ ಶಾಸಕ ಶ್ರೀರಾಮುಲು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಸಂಬಂಧ ದಾವಣಗೆರೆಯ ರಾಜನಹಳ್ಳಿ ಮಠದಲ್ಲಿ ಮಾತನಾಡಿದ ಅವರು, ದಿನೇಶ್ ಗುಂಡೂರಾವ್ ಆಗಾಗ ತಮ್ಮ ಸ್ಥಾನ ಏನು ಅನ್ನೋದನ್ನೇ ಮರೀತಾರೆ. ಅವರು ಕೆಪಿಸಿಸಿ ಅಧ್ಯಕ್ಷ ಅನ್ನೋದೇ ಒಮ್ಮೊಮ್ಮೆ ಅನುಮಾನ ಹುಟ್ಟಿಸುತ್ತೆ. ಕಾಂಗ್ರೆಸ್ನವರು ನಿರುದ್ಯೋಗಿಗಳು, ಹೀಗಾಗಿ ಏನು ಬೇಕೋ ಅದು ಮಾತನಾಡ್ತಾರೆ ಅಂತ ಕಿಡಿಕಾರಿದ್ದಾರೆ. ಸರ್, ದಿನೇಶ್ ಗುಂಡೂರಾವ್ ಅವರು ಒಬ್ಬ ರಾಜಕಾರಣದಲ್ಲಿ ಅನುಭವ ಇಲ್ಲದಂಥ ಒಬ್ಬ ರಾಜಕಾರಣಿ. ಜೊತೆಲಿ ಅವ್ರದ್ದು ಪಕ್ಷದ ಅಧ್ಯಕ್ಷರಾದ ನಂತರ ಅವರು ಮುಂಚೆ ಯಾವ ರೀತಿಯಲ್ಲಿ ಶಾಸಕರಾದಂಥ ಟೈಮಲ್ಲಿ ಯಾವ ರೀತಿಯಲ್ಲಿ ಮಾತಾಡ್ತಿದ್ರು ಅದೇ ರೀತಿಯಲ್ಲಿ ಮಾತಾಡೋಂಥ ಹವ್ಯಾಸ ಮಾಡ್ಕೊಂಡಿದ್ದಾನೆ. ಪ್ರಾಯಶಃ 30 ಕೋಟಿ ಯಾರು ಕೊಡ್ತೀನಿ ಅಂತ ಹೇಳಿದರು? ಏನು ಕಾಂಗ್ರೆಸ್ ಕೊಡ್ತೀನಿ ಅಂದಾರ, JDS ಅವ್ರು ಕೊಡ್ತೀನಿ ಅಂತ ಹೇಳಿದಾರ? ಇವರು ಸುಮ್ಮನೆ ಏನಂದ್ರೆಗಿನ ಯಾರೋ ಮೇಲೆ ಒಂದು ಕಲ್ಲು ಹೊಡೆದು ಓಡೋಗಬೇಕು, ಹಿಟ್ ಆ್ಯಂಡ್ ರನ್ ಮಾಡಬೇಕು. ವಿರೋಧ ಪಕ್ಷದಲ್ಲಿದ್ವಿ ನಾವು, ಬರಗಾಲ ಅಧ್ಯಯನ ಬೇರೆ ಬೇರೆ ಕೆಲಸಗಳು ಮಾಡ್ಕೊಂಡು ಮುಂದುವರ್ಕೊಂಡು ಹೋದಾಗಿಲ್ಲಿ ಅವ್ರಿಗೆ ಏನು ಉದ್ಯೋಗ ಇಲ್ಲ ನೋಡ್ರಿ. ಅವರೆಲ್ಲ ಕೂಡ ನಿರುದ್ಯೋಗಕ್ಕೆ ಬಂದುಬಿಟ್ಟಿದ್ದಾರೆ. ಅವು ಅನ್ಎಂಪ್ಲಾಯ್ಮೆಂಟ್ಸ್. ಯಾಕಂದರೆ ಅವರೆಲ್ಲರೂ ಕೂಡ ಇವತ್ತು ಮಂತ್ರಿಗಳು ಸ್ಥಾನಗಳು ಕಳ್ಕೊತೀವೇನೋ, ನಮ್ಮ ಸರ್ಕಾರ ಅಧಿಕಾರ ಕಳ್ಕೊತೀವೇನೋ. ನಾವು ಏನಪ್ಪ ಅಂದರೆ ಬೆಂಗಳೂರದಲ್ಲೇ ಕುಂತು ಯಾರ್ಯಾರು ಅಲ್ಲಿ ಕಟ್ಟೆ ಮೇಲೆ ಕುಂತು ಮಾತಾಡ್ತಿರ್ತಾರಲ್ಲ, ಆ ಮಾತುಗಳು ಏನು ಮಾತಾಡ್ತಿರ್ತಾರೋ, ಹೋಟ್ಲುಗಳಲ್ಲಿ ಯಾರ್ಯಾರು ಸೇರ್ತಿರ್ತಾರೋ, ಎಲ್ಲೆಲ್ಲಿ ಹೋಗಿ ಏನೇನು ಮಾಡ್ತಾಯಿದ್ದಾರೆ ಅದೆಲ್ಲ ಕೂಡ ನೋಡ್ಕೊಳಕ್ಕೆ ಇವ್ರ ಕೆಲಸ ಆಗಿ ಇವತ್ತು ಕಾಲಾವರಣ ಮಾಡ್ತಾಯಿದ್ದಾರೆ. ಹಂಗಾಗಿ ದಿನೇಶ್ ಗುಂಡೂರಾವ್ ಅವರು ಏನು ಮಾತಾಡ್ತಾಯಿದ್ರು, ಅವರು ಅಧ್ಯಕ್ಷರನ್ನಂಥದ್ದು ಮರಿತಾ ಇದ್ದಾರೆ. ಅವರು ರಾಜ್ಯಾಧ್ಯಕ್ಷರನ್ನೋದು ಹುದ್ದೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಅವರು ಪಕ್ಷದ ರಾಜ್ಯಾಧ್ಯಕ್ಷರಿಂದ ಗೊತ್ತಾಗ್ತಾ ಇಲ್ಲ. ಅವ್ರು ಶಾಸಕರ ಥರನೇ ವರ್ತನೆ ಮಾಡ್ತಾಯಿದ್ದಾರೆ. ಅಲ್ಲ, ಅರ್ಹರಲ್ಲ ಅನ್ನೋದಲ್ಲ, ಅವ್ರು ಏನೋ ಎಲ್ಲೋ ಒಂದು ಕಡೆ ಅವ್ರಿಗೆ ಮನುಷ್ಯನಿಗೆ ಒಂದು ತೂಕ ಅನ್ನೋದಿರ್ಬೇಕು ನೋಡ್ರಿ. ಅವರು ದಿನೇಶ್ ಗುಂಡೂರಾವ್ ತಂದೆಯವರು ಗುಂಡೂರಾವ್ ಅವರು ಅಂದ್ರೆ ತಕ್ಷಣ ನಾವೆಲ್ಲರೂ ಕೂಡ ಇವತ್ತು ಕೂಡ ಮುಖ್ಯಮಂತ್ರಿ ಅಂತೇಳಿ ಒಂದು ತೂಕ ಐತೆ. ಈ ಮನುಷ್ಯನಿಗೆ ರಾಜ್ಯಾಧ್ಯಕ್ಷರಾದ್ಮೇಲೆ ನಾವು ಹೇಳಬೇಕು, ಈ ಥರ ರಾಜ್ಯಾಧ್ಯಕ್ಷರಪ್ಪ ಅಂತೇಳಿ ಆತ ಒಂದೊಂದು ಸರಿ ಮರ್ತು ಹೋಗ್ತಾನೆ. ನಾವು ನೆನಪು ಮಾಡ್ತಾನೆ ಇರ್ಬೇಕು ರಾಜ್ಯಾಧ್ಯಕ್ಷ. ಸರ್, ದಿನೇಶ್ ಗುಂಡೂರಾವ್ ಅವರು